Good evening, children. Welcome to my channel. I'm Pradeep of Math Teacher. Children, ಇವತ್ತಿನ ಕ್ಲಾಸಲ್ಲಿ ನಾವು ಮೋಡನ್ನು ಕಲಿಯೋಣ. ಸೊ ಹೌ ಟು ಫೈಂಡ್ ದ ಮೋಡ್ ಫಾರ್ ದ ಗಿವನ್ ಡೇಟಾ. ಕೊಟ್ಟಿರೋ ಡೇಟಾಗೆ ಮೋಡನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಕಲಿಯೋಣ ಚಿಲ್ಡ್ರನ್ಸ್, ರೈಟ್? ಸೊ ಚಿಲ್ಡ್ರನ್ಸ್, ಈ ಕ್ವಶನ್ ನಿಮ್ಮ SSLC ಎಕ್ಸಾಮಿನೇಷನಲ್ಲಿ ಖಂಡಿತವಾಗ್ಲೂ ಬರುವಂತಹ ಒಂದು ಕ್ವಶನ್, ರೈಟ್? ಸೊ 3 ಮಾರ್ಕ್ಸ್ಗೆ ಈ ಕ್ವಶನನ್ನು ಕೇಳ್ತಾರೆ. ಹಾಗಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ನೀಟಾಗಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಹಾಗೆ ಕೇಳಿಸ್ಕೊಳ್ಳಿ, ಹಾಗೆ ಅದನ್ನೇ ಫಾಲೋ ಅಪ್ ಮಾಡಿ. ಲಾಸ್ಟಲ್ಲಿ ನಿಮಗೆ ಇದ್ರ ಬೇಸ್ ಮೇಲೆ ನಾನು ನಿಮಗೆ ಕ್ವಶನ್ಸ್ಗಳನ್ನ ಕೊಡ್ತೀನಿ, ಬೇರೆ ಥರದ ಕ್ವಶನ್ಸ್ಗಳನ್ನ ಕೊಡ್ತೀನಿ. ಸೊ ಆ ಕ್ವಶನ್ಸ್ಗಳನ್ನ ಈ ಮೆಥಡಲ್ಲಿ, ನಾವು ಮಾಡಿರುವಂತಹ ಮೆಥಡಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗಿ ನೀವು ಎಕ್ಸಾಮಿನೇಷನ್ಗೆ ಕಲ್ತ್ಕೊಂಡು ಎಕ್ಸಾಮಿನೇಷನಲ್ಲಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಕಂಪಲ್ಸರಿ ಸಿಗುತ್ತೆ ಚಿಲ್ಡ್ರನ್ಸ್. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣವಾ? ಸೊ ನಾನು ಹೇಳಿರೋದನ್ನು ನೀವು ಜಸ್ಟ್ ಫಾಲೋ ಅಪ್ ಮಾಡಿಕೊಂಡು ಹೋಗಬೇಕು ಚಿಲ್ಡ್ರನ್ಸ್. ಆಗ 3 ಮಾರ್ಕ್ಸ್. ಸೊ SSLC ಎಕ್ಸಾಮಿನೇಷನಲ್ಲಿ ಪಾಸ್ ಆಗೋದು ಹೇಗೆ ಅನ್ನೋದ್ರಲ್ಲಿ ಮೊದಲನೇ ಪಾರ್ಟ್ ಇದು. ಅದರಲ್ಲಿ ಮೊದಲನೇ ಕ್ವಶನನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಇದಕ್ಕೆ 3 ಮಾರ್ಕ್ಸ್, ಇಟ್ ಕನ್ಸಿಸ್ಟ್ ಆಫ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಇರುತ್ತೆ. ಈಗ 3 ಮಾರ್ಕ್ಸನ್ನು ಹೇಗೆ ತಗೊಳ್ಳೋದು ಅನ್ನೋದನ್ನು ನಾವು ಕಲಿಯೋಣ ಚಿಲ್ಡ್ರನ್ಸ್. ಓಕೆ, ಜಸ್ಟ್ ಡೂ ಫಾಲೋ ವಾಟ್ ಐ ವಿಲ್ ಸೇ. ನಾನು ಏನು ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತೀನಿ, ಆ ಸ್ಟೆಪ್ಸನ್ನು ಫಾಲೋ ಮಾಡಿ ಚಿಲ್ಡ್ರನ್ಸ್. ಸೊ ನಿಮಗೆ 3 ಮಾರ್ಕ್ಸ್ ಸಿಗ. ಫಸ್ಟ್ ಆಫ್ ಆಲ್ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. ನೀವು ಕ್ಲಾಸ್ ಇಂಟರ್ವಲ್ನ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಕ್ಲಾಸ್ ಇಂಟರ್ವಲ್ ಹೀಗಿದೆ: 0 to 20, 20 to 40, 40 to 60, ಅಪ್ ಟು 100 to 120. ಹಾಗೆ ಫ್ರೀಕ್ವೆನ್ಸಿ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ 10, 35, 52, 61, 38 ಆ್ಯಂಡ್ 24. ನಾವು ಈ ಥರ ಕೊಟ್ಟಾಗ ಹೌ ಟು ಫೈಂಡ್ ದ ಮೋಡ್, ಹೇಗೆ ಫೈಂಡ್ ಔಟ್ ಮಾಡೋದು ಮೋಡ್ ಅನ್ನೋದನ್ನು ನಾವು ಈಗ ಕಲಿಯೋಣ, ರೈಟ್ ಚಿಲ್ಡ್ರನ್ಸ್? ನಾವು ಫಸ್ಟ್ ಐ ವಿಲ್ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಮೋಡ್. ಮೋಡ್ ಫೈಂಡ್ ಔಟ್ ಮಾಡೋದಕ್ಕೆ ಇರುವಂಥ ಫಾರ್ಮುಲಾವನ್ನು ಬರೀತೀನಿ ನಾನು. ನಾವು ವಾಟ್ ಇಸ್ ಅ ಫಾರ್ಮುಲಾ? ಫಾರ್ಮುಲಾ ಸೇಸ್ ಮೋಡ್ ಈಕ್ವಲ್ಸ್ L plus F1 minus F0 divided by 2F1 minus F0 minus F2 into H. So this is the formula children to find the mode. Now ಇನ್ನೊಂದ್ಸಲ ಹೇಳ್ತೀನಿ: L plus F1 minus F0 divided by 2F1 minus F0 minus F2 into H. ನಾವು ಹಾಗಾದರೆ ಮೋಡ್ ಫೈಂಡ್ ಔಟ್ ಮಾಡೋದಕ್ಕೆ ಇಷ್ಟೆಲ್ಲ ಡೇಟಾ ಬೇಕು ನನಗೆ. ಹಾಗಾದರೆ ಇದರಲ್ಲಿ L ಅಂದರೆ ಏನು, F1 ಅಂದರೆ ಏನು, F0 ಅಂದರೆ ಯಾವುದು, F2 ಅಂದರೆ ಯಾವುದು, ಅದನ್ನು ನಾವು ಈ ಡೇಟಾ ಥ್ರೂ ಈ ಟೇಬಲ್ನಲ್ಲಿ ನಾವು ಐಡೆಂಟಿಫೈ ಮಾಡ್ಕೋಬೇಕು ಆ್ಯಂಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಚಿಲ್ಡ್ರನ್ಸ್, ರೈಟ್? ನಾವು ಹಾಗಾದರೆ L ಅಂದರೆ ಏನು? L ಅಂದರೆ ಲೋಯರ್ ಲಿಮಿಟ್. ಚಿಲ್ಡ್ರನ್ಸ್, L ಅಂದ್ರೆ ಏನು? ಲೋಯರ್ ಲಿಮಿಟ್ ಆಫ್ ಅ ಮಾಡೆಲ್ ಕ್ಲಾಸ್. ಕ್ಲಾಸ್ ಇಂಟರ್ವಲಲ್ಲಿ ಬರುವಂಥ ಒಂದು ಮಾಡೆಲ್ ಕ್ಲಾಸ್ನ ಲೋಯರ್ ಲಿಮಿಟ್. ಹಾಗಾದರೆ ವಿ ನೀಡ್ ಟು ಚೂಸ್ ಒನ್ ಆಫ್ ದ ಮಾಡೆಲ್ ಕ್ಲಾಸ್. ನಾವು ಹೌ ಟು ಚೂಸ್? ಹಾಗಾದರೆ ಮಾಡೆಲ್ ಕ್ಲಾಸು ಒಂದು ನಮಗೆ ಬೇಕಾಗಿರೋದ್ರಿಂದ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಚಿಲ್ಡ್ರನ್ಸ್, ಜಸ್ಟ್ ಅಬ್ಸರ್ವ್ ದ ಫ್ರೀಕ್ವೆನ್ಸಿ. ಈ ಫ್ರೀಕ್ವೆನ್ಸಿಯಲ್ಲಿ ಹೈಯೆಸ್ಟ್ ಯಾವ ಫ್ರೀಕ್ವೆನ್ಸಿ ಇದೆ ಚೆಕ್ ಮಾಡಿ. ಎಸ್, ಯಾವುದಿದೆ? 61. ಸೊ ದಿಸ್ ಈಸ್ ದ ಹೈಯೆಸ್ಟ್ ಒನ್ ಫ್ರೀಕ್ವೆನ್ಸಿ ಇರೋವಂಥದ್ದು. ಸೊ ದೇರ್ಫೋರ್ ಯು ನೀಡ್ ಟು ಚೂಸ್ ದಿಸ್ ಮಾಡೆಲ್ ಕ್ಲಾಸ್. ಈ ಮಾಡೆಲ್ ಕ್ಲಾಸನ್ನು ನೀವೇನು ಮಾಡಬೇಕು? ಚೂಸ್ ಮಾಡಬೇಕು. ನಾವು ವಾಟ್ ಇಸ್ ಮೆಂಟ್ ಬೈ L? L ಅಂದರೆ ಲೋಯರ್ ಲಿಮಿಟ್ ಆಫ್ ಅ ಮಾಡೆಲ್ ಕ್ಲಾಸ್. ಹಾಗಾದರೆ ಇದರಲ್ಲಿ ಲೋಯರ್ ಲಿಮಿಟ್, this is called as lower limit, this is called as upper limit children. ಇದರಲ್ಲಿ this is called as lower limit, this is called as upper limit. ನಾವು ಹಾಗಾದ್ರೆ L ಅಂದರೆ ಏನು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕು ಅಂದರೆ
ಯಾವ ಮಾಡಲ್ ಕ್ಲಾಸ್ ತಗೊಂಡಿರ್ತೀವೋ ಆ ಮಾಡಲ್ ಕ್ಲಾಸ್ದು ಲೋಯರ್ ಲಿಮಿಟ್. ಸೊ ದೇರ್ಫೋರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಲ್ ಚಿಲ್ಡ್ರನ್ಸ್? ಹಾಗಾದ್ರೆ ಎಲ್ ವ್ಯಾಲ್ಯೂ ಏನು? ಸೊ ಎಲ್ ಇಸ್ ಈಕ್ವಲ್ಸ್ ಟು ಲೋಯರ್ ಲಿಮಿಟ್ ಆಫ್ ಅ ಮಾಡಲ್ ಕ್ಲಾಸ್ 60. ಸೊ ದೇರ್ಫೋರ್ 60. Right childrens? Understood? Right. Next, we need to take F1, F0, F2. Now I'll write here F0 andre yavadu, F1 andre, F2 andre. I'll write. Now ಯಾವುದು ಅಂತಂದರೆ ಚಿಲ್ಡ್ರನ್ಸ್, ಯಾವ ಮಾಡಲ್ ಕ್ಲಾಸ್ ತಗೊಂಡಿರ್ತೀರೋ ಆ ಮಾಡಲ್ ಕ್ಲಾಸ್ದು ಫ್ರೀಕ್ವೆನ್ಸಿನ ವಿ ನೀಡ್ ಟು ಟೇಕ್ ದಟ್ ಆಸ್ F1. ರೈಟ್ ಚಿಲ್ಡ್ರನ್ಸ್? ಆ್ಯಂಡ್ ಅದರ ಮೇಲ್ಭಾಗದ್ದು ದ ಅಪ್ಪರ್ ಸೈಡ್, ಸೊ ಅದನ್ನು ವಿ ನೀಡ್ ಟು ಕಾಲ್ ದಟ್ ಆಸ್ F0 ಚಿಲ್ಡ್ರನ್ಸ್. ಆ್ಯಂಡ್ F2 ಅಂದರೆ ಯಾವ ಮಾಡಲ್ ಕ್ಲಾಸ್ ತಗೊಂಡಿದ್ದೀರೋ ಆ ಮಾಡಲ್ ಕ್ಲಾಸ್ ಫ್ರೀಕ್ವೆನ್ಸಿ ಕೆಳಗಡೆ ಫ್ರೀಕ್ವೆನ್ಸಿನ ವಿ ನೀಡ್ ಟು ಟೇಕ್ F2. ಗೊತ್ತಾಯ್ತಾ ಚಿಲ್ಡ್ರನ್ಸ್? ಸೊ ಹಾಗಾದರೆ F0 ಅಂದರೆ ಎಷ್ಟು? F0 ಅಂದರೆ F0 ಅಂದರೆ 52, F1 ಅಂದರೆ 61, ಹಾಗೆ F2 ಅಂದರೆ 38. ಆ್ಯಂಡ್ ಲಾಸ್ಟು ಇನ್ನೊಂದು ವ್ಯಾಲ್ಯೂ ಬೇಕು ನನಗೆ. ಯಾವುದು ಚಿಲ್ಡ್ರನ್ಸ್? ಹೆಚ್ ಅಂದರೆ ಏನು ಅಂದರೆ ದ ಸೈಜ್ ಆಫ್ ಅ ಕ್ಲಾಸ್ ಇಂಟರ್ವಲ್. ಕೊಟ್ಟಿರುವಂತಹ ಕ್ಲಾಸ್ ಇಂಟರ್ವಲ್ನ ಸೈಜ್. ಸೊ ನಿಮ್ಮ ಕ್ಲಾಸ್ ಇಂಟರ್ವಲ್ ಸೈಜ್ ಬೇಕು ಅಂದರೆ ಅಪ್ಪರ್ ಲಿಮಿಟಿಂದ ಲೋಯರ್ ಲಿಮಿಟ್ನ ಸಬ್ಟ್ರಾಕ್ಟ್ ಮಾಡಿ ಅಲ್ಲಿ ಗೆಟ್ ಟು ನೋ ದ ಕ್ಲಾಸ್ ಇಂಟರ್ವಲ್ ಸೈಜ್. ಸೊ 40 to 20. ಸೊ ದ ಆನ್ಸರ್ ಇಸ್ 20. ಸೊ ದೇರ್ಫೋರ್ ಹೌ ಮಚ್ ದ ಕ್ಲಾಸ್ ಇಂಟರ್ವಲ್ ಸೈಜ್ ಇಸ್ 20. ಎಸ್. Now just observe the formula. We need L. ಮೋಡ್ ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ನೀಡ್ ಎಲ್. ಎಲ್ ಇದೆಯಾ? ಎಲ್ಲಿದೆ. F1 ಬೇಕು. F1 ಇದೆಯಾ? ಎಸ್, F1 ಇದೆ. F0, ಎಸ್, F0 ಇದೆ. F1 ಇಸ್ ದೇರ್, F0 ಇಸ್ ದೇರ್, F2 ಇಸ್ ದೇರ್, ಇಂಟು ಹೆಚ್ ಇಸ್ ದೇರ್. ಹಾಗಾದರೆ ಮೋಡ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆಲ್ಲ ಡೇಟಾ ಸಿಕ್ತು. ಸೊ ನಮ್ಮ ಕೆಲಸ ಈಗ ವಿ ನೀಡ್ ಟು ಅಪ್ಲೈ ದಿಸ್ ಡೇಟಾ ಟು ದಿಸ್ ಫಾರ್ಮುಲಾ. ಆಗ ನಿನಗೆ ಮೋಡ್ ಫೈಂಡ್ ಔಟ್ ಮಾಡೋದು ಗೊತ್ತಾಗತ್ತೆ ಆ್ಯಂಡ್ ಮೋಡ್ ಕೂಡ ಬರುತ್ತೆ. ಹಾಗಾದರೆ ಅಪ್ಲೈ ಮಾಡೋಣವಾ? ಸೊ mode equals, now what is L? L is 60 plus, what is F1 childrens? F1 is 61 minus F0 is 52 divided by, what is F1? F1 is how much? 61. So therefore 2 into F1. So therefore 2 into 61. 2 into 61 minus F0 is 52 minus F2 is 38 into, what is H? H is how much? 20. So 90. Okay. Now, ಸೊ ಫಾರ್ಮುಲಾ ಇದೆ, ಫಾರ್ಮುಲಾಗೆ ಡೇಟಾ ಅಪ್ಲೈ ಮಾಡಿದ್ವಿ. ನಾವು ವಿ ನೀಡ್ ಟು ಸಿಂಪ್ಲಿಫೈ ದಿಸ್. ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ಟು ನೋ ದ ಮೋಡ್. ಓಕೆ, ಸೊ ದಟ್ಸ್ ಈಕ್ವಲ್ಸ್ ಟು ಕೀಪ್ ದ 60 ಆಸ್ ಇಟ್ ಈಸ್ ಚಿಲ್ಡ್ರನ್ಸ್, ಪ್ಲಸ್ ಇಫ್ ಯು ಸಬ್ಟ್ರಾಕ್ಟ್ 61 minus 52, 61 52 ಹೋದರೆ 9 divided by, so 61 2s are 1 2s are 2, 6 2s are 12. So therefore it's 122, right? Minus into minus is plus, so we need to add 8 plus 2 is 8 plus 2 is 10, 0 and 1, 5 plus 3 is 8 plus 1 is 9, and also you need to put the sign of a biggest number. Minus into minus is plus, we have added, and also we need to put the sign of a biggest number. So biggest number sign yaudide? Minus. So therefore minus into 20. Right children? Now as usual keep the 60 as it is. 9 divided by, subtract 122 minus 90. If you subtracted 122 minus 90 is nothing but 32, right? Now into 20, right? Now as usual keep the 60 as it is. So multiple 9 into 20, 29s are, so 29s are
It's 180 divided by 32 children, right? Now divide 180 by 32. So divide ಮಾಡೋಣ 180 ನ 32 ಇಂದ divide ಮಾಡೋಣ, right? So I'll divide here, right? 180, you need to divide it by 32, right? So 32 divided by 180. Now 32 5s 32 5s 160, right? So 0 8 ಅಲ್ಲಿ 6 ಹೋದ್ರೆ 2, so the remainder is 20, right? So 20 32 ಇಂದ ಡಿವೈಡ್ ಆಗಲ್ಲ, ಸೊ ಹಾಗಾದ್ರೆ ಪಾಯಿಂಟ್ ಹಾಕೊಳ್ಳಿ, ಸೊ 0 ಬರ್ಕೊಳ್ಳಿ. ಸೊ ನಾವು ಇಟ್ ವಿಲ್ ಬಿಕಮ್ 200. ನಾವು 200 ನ ಡಿವೈಡ್ ಮಾಡಿ ಚಿಲ್ಡ್ರನ್ಸ್. ಸೊ 32 ಇಂದ ಡಿವೈಡ್ ಮಾಡಬೇಕು. ಸೊ 32 6, ಸೊ 32 6 192, right childrens? Now subtract it. So if you subtract means it will become 10 ಅಲ್ಲಿ 2 ಹೋದ್ರೆ 8, so nothing but 200 192 ಹೋದ್ರೆ 8, right? Now 8 ನ 32 ಇಂದ ಡಿವೈಡ್ ಮಾಡೋಕ್ಕಾಗಲ್ಲ, write down 0. Now it will become 80. Now 32 2s 64, 32 2s 64, right? So subtract ಮಾಡಿ. ಸೊ 10 ಅಲ್ಲಿ 4 ಹೋದ್ರೆ, ಸೊ 10 ಅಲ್ಲಿ 4 ಹೋದ್ರೆ 6, ಇಲ್ಲಿ 7 8 ಇತ್ತು, 7 ಆಯಿತು, 7 ಅಲ್ಲಿ 6 ಹೋದ್ರೆ 1, ಇಟ್ಸ್ 16. ನಾವು 16 ಕೂಡ 32 ಇಂದ ಡಿವೈಡ್ ಆಗಲ್ಲ, ಸೊ ಅಗೇನ್ ರೈಟ್ ಆನ್ ದ 0. ನಾವು 32 5s 160, remainder is 0, remainder is 0. Now if you divide 180 by 32, so therefore mode equals 60 plus 182 ನಾವು 32 ಇಂದ ಡಿವೈಡ್ ಮಾಡಿದಾಗ ಎಷ್ಟು ಬಂತು ನಮಗೆ? 5.625. ಸೊ 5.625, clear? Now add. So therefore mode equals, if you add 60 plus 5.625, the answer is 65.625, or mode equals. ಸೊ ಚಿಲ್ಡ್ರನ್ಸ್, ಈ ಆನ್ಸರ್ನಲ್ಲಿ ಪಾಯಿಂಟ್ ಆದಮೇಲೆ 3 ಡಿಜಿಟ್ ಇರೋದ್ರಲ್ಲಿ ನಿಮಗೆ ಮೊದಲನೇ ಡಿಜಿಟ್ನ ಹಾಗೆ ಉಳಿಸ್ಕೊಂಡು ನೆಕ್ಸ್ಟ್ 2 ಡಿಜಿಟ್ನ ನಾವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ 2 ಡಿಜಿಟ್ ಏನಿದೆ ಅಂದರೆ 625ಅಲ್ಲಿ ಲಾಸ್ಟ್ 2 ಡಿಜಿಟ್ಸ್ 25 ಇದೆ. ಸೊ ಮ್ಯಾಥ್ಸಲ್ಲಿ, ಗಣಿತದಲ್ಲಿ 25 ಅಥವಾ ಅದರ ಒಂದು ರೂಲ್ಸ್ ಇದೆ, ಅರ್ಧಕ್ಕಿಂತ ಜಾಸ್ತಿ ಇದ್ದರೆ ಮುಂದಕ್ಕೆ ಹಾಕಬೇಕು, ಅರ್ಧಕ್ಕಿಂತ ಕಡಿಮೆ ಇದ್ದರೆ ಹಿಂದಕ್ಕೆ ಹಾಕಬೇಕು, ಈ ರೀತಿಯಾದಂತಹ ಒಂದು ರೂಲ್. ಅಂದರೆ ಈಗ ಅಲ್ಲಿರುವಂಥ ಡಿಜಿಟ್ ಯಾವುದು ಅಂತಂದರೆ 25. ಸೊ 25 ಅನ್ನುವಂಥದ್ದು 20 ಮತ್ತು 30 ಮಧ್ಯೆ ಬರೋದ್ರಿಂದ ಅದು ಅರ್ಧಕ್ಕಿಂತ ಜಾಸ್ತಿ ಇರೋದ್ರಿಂದ ಮುಂದಕ್ಕೆ ಹಾಕಬೇಕು. ಹಾಗಾಗಿ ನಾನು ಅದನ್ನು ಮುಂದೆ 30ದಲ್ಲಿ ಅಂತ ಬರ್ಕೊಳ್ತೀನಿ ಅನ್ನುವಂಥದ್ದು. ಸೊ ಫಾರ್ ಎಕ್ಸಾಂಪಲ್, ಈಗ ನೀವು 64 ತೊಗೊಂಡ್ರೆ 64 ಅನ್ನುವಂತಹ ನಂಬರು 60 ಮತ್ತು 70 ಮಧ್ಯೆ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ 64, 64 ಅನ್ನುವಂಥದ್ದು ಅರ್ಧಕ್ಕಿಂತ ಕಡಿಮೆ ಇರೋದ್ರಿಂದ ಅದನ್ನು ನಾನು 60ಕ್ಕೆ ಸೇರಿಸ್ತೀನಿ. ಈ ರೀತಿಯಾಗಿ ನೀವು ಮ್ಯಾಥ್ಸಲ್ಲಿ ಸೇರಿಸಬೇಕಾಗಿರುವಂಥದ್ದು. ಹಾಗಾಗಿ ನಾವು ಇರುವಂತಹ ಆನ್ಸರ್ನ ನೋಡಿದಾಗ ಸೊ 65.625 ಇದೆ ಅನ್ನುವಂಥದ್ದು. ಇದರಲ್ಲಿ 6ನ ಹಾಗೆ ಇಟ್ಕೊಂಡು 25ನ್ನು ತಗೊಂಡಾಗ, 25ನ್ನು ನಾವು ತೆಗೆದುಕೊಂಡಾಗ 25ನ್ನು ನಾನು ಮುಂದಕ್ಕೆ ಹಾಕ್ತೀನಿ ಅಥವಾ ಕನ್ವರ್ಟ್ ಮಾಡಿಕೊಂಡಾಗ ಅದನ್ನು ನಾವು ಹೇಗೆ ಬರೀಬೋದು ಅಂತಂದರೆ 65.630. ಇಲ್ಲಿ 30ನ ಅಲ್ಲಿ 0ನ ನೆಗ್ಲೆಕ್ಟ್ ಮಾಡ್ಬೋದು. ಸೊ ದೇರ್ಫೋರ್ ಆನ್ಸರ್ನ ನಾವು ಹೇಗೆ ಬರಿಬೋದು ಅಂದರೆ 65.63 ಅಂತ ಅನ್ನೋದನ್ನು ನಾವು ಬರಿಬೋದು. ಈ ರೀತಿಯಾಗಿ ನೀವು ಬದಲಾವಣೆ ಮಾಡಿ ಬರಿಬೇಕಾಗಿರುವಂಥದ್ದು. ಓಕೆ, ಸೊ ಈಗ ಅದ್ರ ಬೇಸ್ ಮೇಲೆ ಕೆಲವೊಂದು ಹೋಮ್ವರ್ಕ್ಗಳನ್ನು ಕೊಟ್ಟಿದ್ದೀನಿ, ಅಥವಾ ಅದನ್ನು ಪ್ರಾಕ್ಟೀಸ್ ಕ್ವಶನ್ ಅಂತ ನೀವು ತಗೊಂಡು ಅದನ್ನು ಸಾಲ್ವ್ ಮಾಡ್ಬೋದು ಅನ್ನೋವಂಥದ್ದು. ಓಕೆ, ಸೊ ಹೀಗೆ ನಾವು ಮೋಡನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಚಿಲ್ಡ್ರನ್ಸ್, ನಾವು ಈಗ ಫೈಂಡ್ ಔಟ್ ಮಾಡಿರುವಂತಹ ಮೋಡು ನಿಮಗೆಲ್ಲರಿಗೂ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಿದ್ದೀನಿ ಹಾಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಎಕ್ಸಾಮಿನೇಷನಲ್ಲೂ ಕೂಡ ಹೀಗೆ ದ ಸೇಮ್ ಸ್ಟೆಪ್ ಬೈ ಸ್ಟೆಪ್ಪನ್ನು ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗಿ ಡೆಫಿನೆಟ್ಲಿ ನಿಮಗೆ 3 ಮಾರ್ಕ್ಸ್ ಖಂಡಿತವಾಗ್ಲೂ ಸಿಗುತ್ತೆ ಚಿಲ್ಡ್ರನ್ಸ್.
ಓಕೆ, ಜಸ್ಟ್ ನೀವೇನು ಮಾಡಬೇಕು ಅಂದರೆ ಡೇಟಾ ಬರ್ಕೊಂಡು ಜಸ್ಟ್ ಫಾರ್ಮುಲಾ ಹಾಕಿ ಸ್ಟೆಪ್ ಬೈ ಸ್ಟೆಪ್ಪು ಬಿಡಿಸ್ಕೊಂಡು ಹೋಗಿ ದೆನ್ ವಿಲ್ ಗೆಟ್ ದ 3 marks. ಓಕೆ ಚಿಲ್ಡ್ರನ್ಸ್.